ಹರೇ ಕೃಷ್ಣ ಟು ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಲಾಸ್ 9th ಮ್ಯಾಥಮೆಟಿಕ್ಸ್ ಲೈನ್ಸ್ ಅಂಡ್ ಆಂಗಲ್ಸ್ ಚಾಪ್ಟರ್ ನ ಡಿಸ್ಕಸ್ ಮಾಡೋಣ. ಇದರಲ್ಲಿ ನಮಗೆ ಫಸ್ಟ್ ಟಾಪಿಕ್ ಬಂದು ಬೇಸಿಕ್ ಟರ್ಮ್ಸ್ ಅಂಡ್ ಡೆಫಿನೇಷನ್. ಫಸ್ಟ್ ನಾವು ಬೇಸಿಕ್ ಟರ್ಮ್ಸ್ ಮತ್ತೆ ಡೆಫಿನೇಷನ್ ಗಳನ್ನ ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ಒನ್ ಬಂದು ಲೈನ್ ಸೆಗ್ಮೆಂಟ್. ಅ ಪಾರ್ಟ್ ಆಫ್ ಲೈನ್ ವಿತ್ 2 ಎಂಡ್ ಪಾಯಿಂಟ್ಸ್ ಇಸ್ ಕಾಲ್ಡ್ ಎಸ್ ಲೈನ್ ಸೆಗ್ಮೆಂಟ್. ನಾವು ಒಂದು ಪರ್ಟಿಕ್ಯುಲರ್ ಲೈನ್ ಅಂತ ಕನ್ಸಿಡರ್ ಮಾಡಿದರೆ ಅದರಲ್ಲಿ 2 ಎಂಡ್ ಪಾಯಿಂಟ್ಸ್ ಅನ್ನು ಮೆನ್ಷನ್ ಮಾಡಿದರೆ ಅದನ್ನು ನಾವು ಲೈನ್ ಸೆಗ್ಮೆಂಟ್ ಅಂತ ಕರಿಬಹುದು. ಲೈನ್ ಸೆಗ್ಮೆಂಟ್ ಅನ್ನು ನಾವು ಎ ಬಿ ಬಾರ್ ಅಂತ ಡಿನೋಟ್ ಮಾಡ್ಬೋದು. ನೆಕ್ಸ್ಟ್ ನಮಗೆ ಬಂದು ರೇ. ಅ ಪಾರ್ಟ್ ಆಫ್ ಲೈನ್ ವಿತ್ 1 ಎಂಡ್ ಪಾಯಿಂಟ್ ಇಸ್ ಕಾಲ್ಡ್ ಎಸ್ ರೇ. ಯಾವ ಲೈನಲ್ಲಿ ಒಂದು ಎಂಡ್ ಪಾಯಿಂಟ್ ಇರ್ತದೆ ನೋಡಿ ಅದನ್ನು ನಾವು ರೇ ಅಂತ ಕರಿತೇವೆ. ನಾವು ಬೇಕಿದ್ರೆ ರೇ ಹೀಗೆ ಬಿಡಿಸ್ಬೋದು, ಬೇಕಿದ್ರೆ ಹೀಗೆ ಬಿಡಿಸ್ಬೋದು, ಬೇಕಿದ್ರೆ ಹೀಗೆ ಬಿಡಿಸ್ಬೋದು. ಯಾವುದೇ ರೀತಿ ಡೈರೆಕ್ಷನ್ ಅಲ್ಲಾದರೂ ನಾವು ರೇ ಅನ್ನ ಬಿಡಿಸ್ಬೋದು. ರೇ ಅನ್ನ ನಾವು ಒಂದು ತಲೆ ಮೇಲೆ ಒಂದು ಲೈನ್ ಅನ್ನ ಬಿಡಿಸಿ ಡ್ರಾ ಮಾಡ್ಬೋದು. ನೆಕ್ಸ್ಟ್ ಬಂದು ನಮಗೆ ಕೋಲಿನಿಯರ್ ಪಾಯಿಂಟ್ಸ್. ಇಫ್ 3 or more points lies on the same plane are called as collinear points. 3 ಅಥವಾ 3ಕ್ಕಿಂತ ಹೆಚ್ಚು ಪಾಯಿಂಟ್ಗಳು ಜಾಯಿನ್ ಆಗಿ ಒಂದೇ ಲೈನ್ ಅನ್ನ ಫಾರ್ಮ್ ಆಗ್ತಾ ಇದ್ರೆ ಅದನ್ನು ನಾವು ಕೋಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೇವೆ. ಅಂದರೆ ಆ 3 ಪಾಯಿಂಟ್ ಜಾಯಿನ್ ಆದರೆ ನಮಗೆ ಒಂದು ಸ್ಟ್ರೇಟ್ ಲೈನ್ ಅನ್ನ ಫಾರ್ಮ್ ಆಗಬೇಕು. ಈ ಡಯಾಗ್ರಾಮಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎ ಬಿ ಸಿ ಜಾಯಿನ್ ಆಗಿ ಒಂದು ಸ್ಟ್ರೇಟ್ ಲೈನ್ ಅನ್ನ ಫಾರ್ಮ್ ಆಗ್ತಾ ಇದೆ. ಅದಕ್ಕೆ ನಾವು ಇದನ್ನು ಹೇಗೆ ಬರಿಬಹುದು ಅಂದರೆ ಪಾಯಿಂಟ್ ಎ ಕಮಾ ಬಿ ಕಮಾ ಸಿ ಆರ್ ಲೈಯಿಂಗ್ ಆನ್ ದ ಸೇಮ್ ಪ್ಲೇನ್, ದೇರ್ಫೋರ್ ಪಾಯಿಂಟ್ ಎ ಬಿ ಸಿ ಆರ್ ಕೋಲಿನಿಯರ್ ಪಾಯಿಂಟ್ಸ್. ನೆಕ್ಸ್ಟ್ ಟಾಪಿಕ್ ನಮಗೆ ಬಂದು ಆ್ಯಂಗಲ್ಸ್. ಇಲ್ಲಿಂದ ನಿಮ್ಮ ರಿಯಲ್ ಚಾಪ್ಟರ್ ಸ್ಟಾರ್ಟ್ ಆಗ್ತದೆ. ಆ್ಯಂಗಲ್ಸ್ ಅಂದರೆ ಏನು? ಆ್ಯಂಗಲ್ ಇಸ್ ಫಾರ್ಮ್ ವೆನ್ 2 rays ಒರಿಜಿನೇಟ್ ಫ್ರಮ್ ದಿ ಸೇಮ್ ಎಂಡ್ ಪಾಯಿಂಟ್. ನಾವು 2 ರೇಗಳಂತ ಕನ್ಸಿಡರ್ ಮಾಡಿದರೆ 2 ರೇಗಳಿಗೆ ಒಂದು ಸೇಮ್ ಎಂಡ್ ಪಾಯಿಂಟ್ ಇದ್ದರೆ ಅದನ್ನು ನಾವು ಆ್ಯಂಗಲ್ಸ್ ಅಂತ ಕರಿತೇವೆ. ಇಲ್ಲಿ ಎ ಬಿ ಒಂದು ರೇ ಆಗಿತ್ತು, ಬಿ ಸಿ ಒಂದು ರೇ ಆಗಿತ್ತು. ಬಿ ಏನಿದೆ ಅದು ಎ ಬಿ ಪಾಯಿಂಟಿಗೂ ಒಂದೇ ಎಂಡ್ ಪಾಯಿಂಟ್ ಆಗಿದೆ, ಬಿ ಸಿ ಪಾಯಿಂಟಿಗೂ ಒಂದೇ ಎಂಡ್ ಪಾಯಿಂಟ್ ಆಗೋದ್ರಿಂದ ಇಲ್ಲಿ ಒಂದು ಆ್ಯಂಗಲ್ ಫಾರ್ಮೇಷನ್ ಅನ್ನು ನಾವು ಅಬ್ಸರ್ವ್ ಮಾಡಬಹುದು. ಇದನ್ನು ನಾವು ಹೇಗೆ ರಿಪ್ರೆಸೆಂಟ್ ಮಾಡಬೇಕು? ಯಾವ ಪಾಯಿಂಟ್ 2 ಆ್ಯಂಗಲ್ ಅನ್ನು ಜಾಯಿನ್ ಮಾಡ್ತಾ ಇದೆ ನೋಡಿ ಆ ಪಾಯಿಂಟ್ ಅನ್ನ ನಾವು ಸೆಂಟರ್ ಅಲ್ಲಿ ಬರಿಬೇಕು. ಅಂದ್ರೆ ಹೇಗೆ ಬರಿಬೇಕು? ಆ್ಯಂಗಲ್ ಬಿ ಅಂತ ಬರಿಬಹುದು, ಆರ್ ಆ್ಯಂಗಲ್ ಎ ಬಿ ಸಿ ಅಂತ ಬರಿಬಹುದು, ಆರ್ ಆ್ಯಂಗಲ್ ಸಿ ಬಿ ಎ ಅಂತ ಬರಿಬಹುದು. ಮೇನ್ ಇಲ್ಲಿ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ ಯಾವ ಪಾಯಿಂಟ್ 2 ರೇಗಳನ್ನ ಜಾಯಿನ್ ಮಾಡ್ತಾ ಇದೆ ನೋಡಿ ಆ ಪಾಯಿಂಟ್ ಅನ್ನ ನಾವು ಮಿಡಲ್ ಅಲ್ಲಿ ಬರಿಬೇಕು. ನೆಕ್ಸ್ಟ್ ನಮಗೆ ಬಂದು ಆರ್ಮ್ಸ್ ಆಫ್ ದಿ ಆಂಗಲ್ಸ್. ದ ರೇ ವಿಚ್ ಮೇಕಿಂಗ್ ಎನ್ ಆಂಗಲ್ ಆರ್ ಕಾಲ್ಡ್ ಆಸ್ ಆರ್ಮ್ಸ್ ಆಫ್ ದಿ ಆಂಗಲ್. ಒಂದು ಆಂಗಲ್ ಫಾರ್ಮೇಷನ್ ಆಗಬೇಕು ಅಂದರೆ ಅದರಲ್ಲಿ ಮಿನಿಮಮ್ 2 ರೇ ಇರಲೇಬೇಕು. ಆ 2 ರೇಗಳನ್ನು ನಾವು ಆರ್ಮ್ಸ್ ಆಫ್ ದಿ ಆಂಗಲ್ಸ್ ಅಂತ ಕರಿತೇವೆ. ಇಲ್ಲಿ ನೋಡಿ ಒಂದು ಡಯಾಗ್ರಾಮ್ ಅಂತ ಕನ್ಸಿಡರ್ ಮಾಡಿದರೆ ಇದರಲ್ಲಿ ಎಮ್ ಆರ್ ಮತ್ತು ಎಮ್ ಎನ್ ಏನಿದೆ ಇದನ್ನು ನಾವು ಆರ್ಮ್ಸ್ ಆಫ್ ದಿ ಆಂಗಲ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಟಾಪಿಕ್ ನಮಗೆ ಬಂದು ವರ್ಟೈಸಸ್ ಆಫ್ ದಿ ಆಂಗಲ್ಸ್. The end point of the arms is called as vertices of the angles. ಯಾವ ಪಾಯಿಂಟ್ 2 ರೇಗಳನ್ನು ಜಾಯಿನ್ ಮಾಡ್ತಾ ಇದೆಯೋ ಆ ಪಾಯಿಂಟ್ ಅನ್ನು ನಾವು ವರ್ಟೈಸಸ್ ಆಫ್ ದಿ ಆಂಗಲ್ ಅಂತ ಕರಿತೇವೆ. ಇದೆಲ್ಲ ಸಣ್ಣ ಸಣ್ಣ ಟರ್ಮ್ಸ್ಗಳು ಏನಿದೆ ನಿಮಗೆ ನೆನಪಿರಬೇಕು. ನೆಕ್ಸ್ಟ್ ಟಾಪಿಕ್ ನಮಗೆ ಬಂದು ಟೈಪ್ಸ್ ಆಫ್ ಆಂಗಲ್ಸ್. ಫಸ್ಟ್ ಒನ್ ಇದರಲ್ಲಿ ಅಕ್ಯೂಟ್ ಆಂಗಲ್. ದ ಆಂಗಲ್ ಮೆಜರ್ಡ್ ಬಿಟ್ವೀನ್ 0 and 90 degree is called as acute angle. ಅಕ್ಯೂಟ್ ಆಂಗಲ್ ಅಂದರೆ ಏನು? ಯಾವ ಆಂಗಲ್ 0 ಮತ್ತು 90 ಡಿಗ್ರಿ ಮಧ್ಯೆ ಇರ್ತದೆ ನೋಡಿ ಅಂತ ಆಂಗಲ್ ಅನ್ನು ನಾವು ಅಕ್ಯೂಟ್ ಆಂಗಲ್ ಅಂತ ಕರಿತೇವೆ. ಇದನ್ನು ಹೇಗೆ ಮೆಜರ್ ಮಾಡಬೇಕು? ನಾವು ಪ್ರೊಟೆಕ್ಟರ್ ಅನ್ನ ತಗೋಬೇಕು. ಪ್ರೊಟೆಕ್ಟರ್ ಅಲ್ಲಿ ಏನಾದರೂ ಅದು 90 ಡಿಗ್ರಿಗಿಂತ ಲೆಸ್ ಆಗಿದ್ರೆ ಅದನ್ನು ನಾವು ಅಕ್ಯೂಟ್ ಆಂಗಲ್ ಅಂತ ಕರಿಬಹುದು. ನೆಕ್ಸ್ಟ್ ನಮಗೆ ಬಂದು ರೈಟ್ ಆಂಗಲ್ಸ್. an angle which is exactly equal to 90 degree is called as right angles. ಯಾವ ಆಂಗಲ್ ಇದೆ ನೋಡಿ ಅದನ್ನು ನಾವು ಪ್ರೊಟೆಕ್ಟರ್ ತಗೋ ಮೆಜರ್ ಮಾಡಿದರೆ ಅದು 90 ಡಿಗ್ರಿ ಬಂದರೆ ಅದನ್ನು ನಾವು ರೈಟ್ ಆಂಗಲ್ ಅಂತ ಕರಿತೇವೆ. ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ ಯಾವ ಆಂಗಲ್ಗಳು ಎಲ್ ಶೇಪ್ ಫಾರ್ಮ್ ಆಗ್ತದೆ ನೋಡಿ ಅದನ್ನೆಲ್ಲ ನಾವು ರೈಟ್ ಆಂಗಲ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ನಮಗೆ ಬಂದು ಆಪ್ಟ್ಯೂಸ್ ಆಂಗಲ್. ಆಪ್ಟ್ಯೂಸ್ ಆಂಗಲ್ ಅಂದರೆ ಏನು? ಆನ್ ಆಂಗಲ್ ಮೆಷರ್ಡ್ ಬಿಟ್ವೀನ್ 90 ಡಿಗ್ರಿ ಆ್ಯಂಡ್ 180 ಡಿಗ್ರಿ ಇಸ್ ಕಾಲ್ಡ್ ಎಸ್ ಆಪ್ಟ್ಯೂಸ್ ಆಂಗಲ್. ಯಾವ ಆಂಗಲ್ 90 ಡಿಗ್ರಿ ಮತ್ತು 180 ಡಿಗ್ರಿ ಮಧ್ಯೆ ಲೈ ಆಗ್ತದೆ ಅದನ್ನು ನಾವು ಆಪ್ಟ್ಯೂಸ್ ಆಂಗಲ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ TSR ಈ ಆಂಗಲ್ ಏನಿದೆ ಇದು 135 ಡಿಗ್ರಿ ಆಗಿದೆ. ನೆಕ್ಸ್ಟ್ ನಮಗೆ ಬಂದು ಸ್ಟ್ರೇಟ್ ಆಂಗಲ್. ಸ್ಟ್ರೇಟ್ ಆಂಗಲ್ ಅಂದರೆ ಅರ್ಥ ಏನು? ಆನ್ ಆಂಗಲ್ ವಿಚ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 180 ಡಿಗ್ರಿ ಇಸ್ ಕಾಲ್ಡ್ ಎಸ್ ಸ್ಟ್ರೇಟ್ ಆಂಗಲ್. ಯಾವ ಆಂಗಲ್ 180 ಡಿಗ್ರಿಗೆ ಈಕ್ವಲ್ ಇದೆ ನೋಡಿ ಅದನ್ನು ನಾವು ಸ್ಟ್ರೇಟ್ ಆಂಗಲ್ ಅಂತ ಕರಿತೇವೆ. ಮತ್ತೊಂದು ಕೀ ಪಾಯಿಂಟ್ ಅನ್ನು ನೀವು ನೆನ್ಪಿಟ್ಕೋಬೇಕು, ಅದೇನಂದ್ರೆ ಸ್ಟ್ರೇಟ್ ಆಂಗಲ್ ಇಸ್ ಆಲ್ವೇಸ್ ಅ ಲೈನ್. ನಮ್ಮ ಸ್ಟ್ರೇಟ್ ಆಂಗಲ್ ಏನಿದೆ ಅದು ಯಾವತ್ತೂ ಒಂದು ಲೈನ್ ಅನ್ನ ಫಾರ್ಮ್ ಆಗ್ತದೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಇದನ್ನು ನಿಮಗೆ MCQ ಫಾರ್ಮಲ್ಲಿ ಕೇಳ್ಬೋದು ಅಥವಾ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಈ ಫಾರ್ಮಲ್ಲೂ ಕೂಡ ಕೇಳ್ಬೋದು. ನೆಕ್ಸ್ಟ್ ಫಿಫ್ತ್ ಒನ್ ಬಂದರೆ ರಿಫ್ಲೆಕ್ಸ್ ಆಂಗಲ್. an angle which is measured between 180 degree and 360 degree is called as reflex angle. ಯಾವ ಆಂಗಲ್ ಅನ್ನು ನಾವು ಪ್ರೊಟೆಕ್ಟರ್ ತಗೋ ಮೆಜರ್ ಮಾಡಿದರೆ ಅದು 180 ಮತ್ತು 360 ಡಿಗ್ರಿ ಮಧ್ಯೆ ಇರ್ತದೆ ಅದನ್ನು ನಾವು ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ABC ಇದೇನಿದೆ ಇದು ನೋಡಿ ಇದನ್ನು ನೀವು ಮೆಜರ್ ಮಾಡಿದರೆ ಇದು 240 ಡಿಗ್ರಿ ಇದೆ. ನೆಕ್ಸ್ಟ್ ಬಂದು ನಮಗೆ ಕಂಪ್ಲೀಟ್ ಆಂಗಲ್. ಆಂಗಲ್ ವಿಚ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 360 ಡಿಗ್ರಿ ಇಸ್ ಕಾಲ್ಡ್ ಎಸ್ ಕಂಪ್ಲೀಟ್ ಆಂಗಲ್. ಇದೇನಾಗ್ತದೆ ಒಂದು ಫುಲ್ ಸರ್ಕಲ್ ಆಗಿ ರೊಟೇಷನ್ ಆಗ್ತದೆ. ಒಂದು ಲೈನ್ ಮೇಲೆ ಮತ್ತೊಂದು ಲೈನ್ ಬರೋದ್ ಕಾರಣದಿಂದ ನಿಮಗೆ ಆ ಲೈನ್ ಕಾಣ್ತಾ ಇಲ್ಲ ಅಷ್ಟೇ. ಐ ಹೋಪ್ ನಿಮಗೆ ಈ ಚಾಪ್ಟರ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ನಿಮ್ಗೆ ಯಾವುದೇ ರೀತಿ ಕ್ವೈರೀಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು.
ನೀವೇನಾದರೂ ಇಂಟ್ರೊಡಕ್ಷನ್ನ ಸೆಕೆಂಡ್ ಪಾರ್ಟನ್ನು ನೋಡಬೇಕಂದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.